ಆಯಮ್ಕಿಲ್ಲ ಪರವಾಗಿಲ್ಲ, ನಿಂಗೆ ಎತ್ಕೊಂಡು ಏನಾಗಲ್ಲ. ಜೈ ಜವಾನ್ ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ, ಶುಭೋದಯ ಸ್ನೇಹಿತರೆ. ಇವತ್ತು ಬೆಳಗ್ಗೆ ನಾವು ನಮ್ಮ ತೋಟದಲ್ಲಿ ಆಲೂಗಡ್ಡೆ ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಜನನೂ ಬಂದಿದ್ದಾರೆ, ಸೊ ನಮ್ಮ ಯಜಮಾನರು ನೇಗ್ಲು ಬಂದಿದ್ದಾರೆ. ಯಾವ ಥರ ಹಾರ್ವೆಸ್ಟ್ ಮಾಡೋದನ್ಬಿಟ್ಟು ತೋರಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಐಡಿನ ಫಾಲೋ ಮಾಡಿಕೊಂಡು ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಾರಿ ಆಲೂಗಡ್ಡೆ ಹಾಕಿದವರು ರೈತರು ಹಾಳಾಗಿ ಹೋದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಕಷ್ಟಪಟ್ಟು ನಾವು ರೈತರು ಬೆಳಿತೀವಿ, ಬಟ್ ರೇಟ್ ಇಲ್ಲ ಸ್ನೇಹಿತರೆ. ಸೊ ನೋಡಿ, ಆ ಥರ ಉತ್ಬಿಟ್ಟು ಈ ಥರ ಆದ್ಕೊಂಡು ನಾವು ತೊಗೊಂಡೋಗಿ ಲಾಟ್ ಹಾಕೋಬೇಕು. ಆಮೇಲೆ ನಮ್ಮ ಯಜಮಾನ್ರು ಟೀನು ಬಿಸ್ಕೆಟ್ ತಗೊಂಬಂದರು. ಅವರು ಟೀ ಕುಡಿತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಅದೆಲ್ಲ ಆದಮೇಲೆ ನಮ್ಮ ಅಕ್ಕ ಏನೋ ಒಂದು ಮಾತು ಹೇಳ್ತಾರೆ ನೋಡಿ ಇಲ್ಲಿ. ಮಾಡಕ್ಕೆ ನೀನು ಆಲೂಗಡ್ಡೆ ಹಾಯಬೇಕಾದ್ರೆ ಆ ಅಕ್ಕಾಗಿ ಮುಳ್ಳು ಚುಚ್ಚಿಬಿಡ್ತು ಅಂದ್ಬಿಟ್ಟು ನೋಡಿ, ಇವರು ನಮ್ಮ ಹಳ್ಳಿ ಮೆಥಡಲ್ಲಿ ಯಾವ ಥರ ಮುಳ್ಳು ತೆಗೆಯೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ಅಕ್ಕ ತುಂಬ ಧನ್ಯವಾದಗಳು ನಮ್ಮ ಫಾಲೋವರ್ಸ್ ತೋರಿಸ್ಕೊಟ್ಟಿದ್ದಕ್ಕೆ. ಆಮೇಲೆ ನೋಡಿ ಸ್ನೇಹಿತರೆ, ನಮ್ಮ ಸಿಗ್ಟೂರು ಮೆಣಸಿನ್ಕಾಯಿ ನಮ್ಮ ಚಿನ್ನಾರಿನೂ ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ಗೋಣಿ ಎತ್ಕೊಂಡು ಗಡ್ಡೆಗಳು ಹಾಯಕ್ಕೆ ಬಂದಿದ್ದಾರೆ. ಸೊ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಹೇಳಿ ನಮ್ಮ ಪಾಪು ಹೇಳ್ತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಅದು ನಾವು ಲಾಟ್ ಹಾಕಬೇಕು. ಆಮೇಲೆ ನಮ್ಮ ತಾಯಿ ಅಡುಗೆ ಮಾಡೋಕ್ಕೆ ಸಿಲಿಂಡ್ರ್ ಇಲ್ಲ ಅಂದ್ಬಿಟ್ಟು ಒಲೆಯಿಂದ ಮಾಡ್ತಾ ಇದ್ದಾರೆ. ಸೊ ಅಡುಗೆನೂ ಎಲ್ಲ ಮಾಡಿ ಎತ್ಕೊಂಬಂದ್ರೆ ಏನಪ್ಪ, ಕೇಸರಿ ಬಾತು, ವೈಟ್ ರೈಸು, ಹಪ್ಪಳ, ಹೆಸರುಬೇಳೆ ಮತ್ತು ಅನ್ನ ಸಾಂಬಾರು ಎಲ್ಲ ತಗೊಂಡು ಬಂದರು. ಇವರು ಊಟ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 2:30-3 ಗಂಟೆ ಆಗಿತ್ತು. ಊಟ ಮಾಡೋಷ್ಟೊಳಗಡೆ ಅರ್ಧ ತೋಟನೂ ಆಲ್ಮೋಸ್ಟ್ ಮುಕ್ಕಾಲು ತೋಟ ಆಗಿತ್ತು ಆದಿದ್ದೆಲ್ಲನೂ. ಸೊ ಆಮೇಲೆ ಇವರೆಲ್ಲ ಊಟ ಬಡಿಸಿ ಊಟ ಮಾಡಿದ್ರು. ಸೊ ನಾವು ರೈತರು ಇಷ್ಟು ಕಷ್ಟಪಟ್ಟು ಬೆಳಿತೀವಿ, ನಮ್ಮ ಬೆಳೆದ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು ವರ್ಷದಿಂದ ಏನು ತರಕಾರಿಗಳು ಹಾಕಿದ್ರೆ ರೈತರಿಗೆ ರೇಟೇ ಸಿಗ್ತಾ ಇಲ್ಲ. ಏನು ಕರ್ಮ ಮಾಡಿದ್ದೀರೋ ನಾವು ರೈತರಿಗೆ ಗೊತ್ತಿಲ್ಲ. ಆದ್ರೂ ಜನ ನಿಮ್ಗೇನಪ್ಪ ರೈತರು ಸಾಹುಕಾರರು ಅಂತಾರೆ, ಅದು ಯಾವ ವಿಧದಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಹಾಗೆ ನಾವು ಊಟ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಆದಿದ್ದಾಯಿತು. ಆಮೇಲೆ ಟ್ರ್ಯಾಕ್ಟ್ರಲ್ಲಿ ಬಂದಿತ್ತು. ಏನಕ್ಕಪ್ಪ ಟ್ರ್ಯಾಕ್ಟ್ರಲ್ಲಿ ಬಂದಿರೋದು ಅಂದರೆ, ನಾವು ಆಲ್ರೆಡಿ ಆಲೂಗಡ್ಡೆ ಆದ್ಬಿಟ್ಟಿದ್ರಿ, ಇನ್ನು ಯಾವುದಾದ್ರೂ ಒಳಗಡೆ ಮಿಸ್ ಆಗಿದ್ರೆ ಅವ್ರನ್ನ ಆದ್ಕೊಳ್ಳೋಕ್ಕೆ ಈ ಥರ ಉಳುಮೆ ಮಾಡಿಬಿಟ್ಟು ಆ ಥರ ಆಯ್ದುಕೊಂಡು ನಾವು ಹಾಕೋದು. ಆಮೇಲೆ ನಮ್ಮ ತಂದೆಯವರು ಅವರಿಗೆ ಪೇಮೆಂಟೆಲ್ಲ ಸೆಟ್ಲ್ಮೆಂಟ್ ಮಾಡಿ ಕಳಿಸಿದ್ರು. ಅವರು ಟೈಮ್ ಆಗಿತ್ತು. ಸೊ ಹಾಗಾಗಿ ನೋಡಿ, ನಾವು ಫೈನಲಿ ಬೆಳೆದಿರೋ ರಾಶಿ ಈ ಥರ ಇದೆ. ಬಟ್ ಏನು ಯೂಸ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಪ್ರತಿಫಲ ಸಿಗಲಿಲ್ಲ, ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ಬಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಮೊದಲಿಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಮಾಹಿತಿನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಾಲೋ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲೋ.